ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಅದು ಜನ್ಮದ ಮಾಂದಿ. ನಾಳೆ ನಾಡಿದ್ದು ಸ್ವಲ್ಪ ತೊಡಕುಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಉತ್ತಮ ಫಲ ಇದೆ. ವಿಶೇಷವಾದ ಅನುಕೂಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಚಂದ್ರ ನಿಮಗೆ ಸಪ್ತಮದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಂಚರಿಸ್ತಾನೆ. ಪಕ್ಷದ ಬಲವು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಕೊನೆವರೆಗೆ ವಾರದ ಆದಿಯಲ್ಲಿ ಚೆನ್ನಾಗಿರುತ್ತದೆ. ಯಾವುದು ವ್ಯಾಪಾರದಲ್ಲಾಗಲಿ ಅಥವಾ ನಿಮ್ಮ ದಾಂಪತ್ಯ ಜೀವನ ಆಗಿರಬಹುದು, ಇಂಥ ವಿಚಾರಗಳಲ್ಲಿ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಸೂಚಿಸ್ತದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತಗೋಬೇಕು. ಕಣ್ಣು, ತಲೆ ಈ ಭಾಗಗಳಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಪರಿಶ್ರಮ ಸೂಚಿಸ್ತಾ ಇದೆ. ಹೀಗಾಗಿ ಮಧ್ಯಮವಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಲಾಭ ಕಾಣಲಿಕ್ಕೆ ಒಂದು ದಾರಿ ಇರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ನೋಡಿ, ಚಂದ್ರ ವೀಕ್ ಆಗ್ತಾ ಹೋಗೋ ಕಾರಣದಿಂದಾಗಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುತ್ತೆ. ಹೆಚ್ಚಿನ ಆಲೋಚನೆಗೆ ಗುರಿಯಾಗಿಬಿಡ್ತೀರಾ. ಶನೈಶ್ಚರ ಕೂಡ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇಂಥದ್ದೆಲ್ಲ ಬರಲಿಕ್ಕೆ ಅವಕಾಶ ಇದೆ. ಒಂದು ಏನಪ್ಪ ಅಂತಂದರೆ, ಗುರುವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಗುರುವಾರ ಶುಕ್ರವಾರದ ಮಟ್ಟಿಗೆ ಒಂದು ಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ ಕೂಡ. ಇದ್ರ ಜೊತೆಗೆ ಬರೀ ಹೀಗೆ ಇದೆಯಲ್ಲ ಅಂತಂದರೆ ಒಂದು ಬಗೆಯ ಲಾಭ, ಹಿರಿಯರಿಂದ ಒಂದು ಮಾರ್ಗದರ್ಶನ, ಉತ್ತಮ ಸಲಹೆ ಇಂಥದ್ದು ಸಿಗುವ ಸಾಧ್ಯತೆ ಇದೆ. ಅದು ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ. ಹೀಗಾಗಿ ಅನುಕೂಲ ಇದೆ. ಪ್ರಾರ್ಥನೆಗೇನಪ್ಪ ಕರ್ಕಟಕ ರಾಶಿಯವರಿಗೆ ಅಂತಂದರೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ನೀವು ಕೂಡ ವಾರದ ಅಂತ್ಯದಲ್ಲಿ ಶನಿವಾರದ ಮಟ್ಟಿಗೆ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದರಿಂದ ಅನುಕೂಲ ಉಂಟಾಗುತ್ತೆ.